ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಬ್ಬ ವ್ಯಕ್ತಿ ಚರ್ಮ ರೋಗಕ್ಕೆ ತುತ್ತಾದರೆ ಆತನ ಆತ್ಮವಿಶ್ವಾಸವು ಕಡಿಮೆಯಾಗಿ ಕೀಳರಿಮೆ ಭಾವನೆ ಹೆಚ್ಚಾಗುತ್ತೆ. ಈ ಎರಡನ್ನು ಹೆಚ್ಚು ಮಾಡುವ ಚರ್ಮರೋಗ ಸೋರಿಯಾಸಿಸ್. ಈ ಚರ್ಮರೋಗವನ್ನ ಬಹಳಷ್ಟು ಜನರು ಸಾಧಾರಣ ಎಂದು ಭಾವಿಸುತ್ತಾರೆ. ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಇದೊಂದು ಎಚ್ಚರಿಕೆಯ ಗಂಟೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮ ರೋಗಿಗಳು ಭಯಪಡುವ ಅಗತ್ಯವೇ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ರಶ್ಮಿ ನಾಗ್ಲಿಕರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ನಾವಿವತ್ತು ಸೋರಿಯಾಸಿಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಈ ಸೋರಿಯಾಸಿಸ್ ಅಂದರೆ ಏನು? ಹಲವಾರು ಚರ್ಮದ ಕಾಯಿಲೆಗಳನ್ನ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತೀವಿ. ಅದರಲ್ಲಿ ಸೋರಿಯಾಸಿಸ್ ಅಂತ ಹೇಳಿದಾಗ ವಿಚ್ ಇಸ್ ದ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಹಲವಾರು ಚರ್ಮದ ಕಾಯಿಲೆಗಳು ಬರುತ್ತೆ, ಲೈಕ್ ಪಿಂಪಲ್ಸ್ ಇರ್ಬೋದು ಅಥವಾ ಏನೋ ಒಂದು ರ್ಯಾಷಸ್ ಇರ್ಬೋದು ಚರ್ಮದ ಮೇಲೆ. ಹಾಗೆ ತುಂಬ ವರಿ ಮಾಡ್ತಾರೆ ಸ್ಕಿನ್ ಮೇಲೆ ಏನಾದರೂ ಆದಾಗ. ಅದೇ ಸೋರಿಯಾಸಿಸ್ ಅಂತ ಹೇಳಿದಾಗ ಒಂದು ಹೆಚ್ಚಾಗಿ ಒಂದು ಚರ್ಮದ ಕಾಯಿಲೆ ಅಂತ ಹೇಳ್ಬೋದು. ಇಡೀ ದೇಹವನ್ನೇ ಆವರಿಸುವಂಥದ್ದು, ಸ್ಮಾಲ್ ಒಂದು ರ್ಯಾಷಸ್ ಆಗಿ ಅಥವಾ ಲೆಜನ್ ಆಗಿ ಶುರು ಆಗ್ಬೋದು. ಇದರಿಂದ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಫರ್ ಆಗ್ತಾ ಹೋಗ್ತಾರೆ. ಸೋರಿಯಾಸಿಸ್ ಅಂತ ಹೇಳಿದಾಗ ಈಗ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, ವಿತಿನ್ ಒಂದು 28 to 35 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಈ ಪ್ರೊಸೆಸ್ ನಾರ್ಮಲ್ ಆಗಿ ಎಲ್ಲರಲ್ಲೂ ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ನಲ್ಲಿ ಈ ಪ್ರೋಸೆಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಒಂದು ಚರ್ಮದ ಸ್ಕಿನ್ ಸೆಲ್ಸ್ ಏನಿದೆ ಅದು ಬಿಲ್ಡಪ್ ಆಗ್ತಾ ಹೋಗುತ್ತೆ. ಇದು ಹೆಚ್ಚಾಗಿ ಬಿಲ್ಡಪ್ ಆಗ್ತಾ ಹೋದಲ್ಲಿ ಒಂದು ರಫ್ ಅಂಡ್ ಸ್ಕಿನ್ ಎಡ್ಜಸ್ನ ನೋಡ್ತೀವಿ. ಅದರಿಂದ ಪುಡಿ ಪುಡಿಯಾಗಿ ಉದುರುವಂಥದ್ದು, ಸ್ವಿಚ್ಚಿಂಗ್ ಆಗುವಂಥದ್ದು ಇರ್ಬೋದು, ಬರ್ನಿಂಗ್ ಆಗುವಂಥದ್ದು ಇರ್ಬೋದು, ಆ್ಯಂಡ್ ಸಮ್ಟೈಮ್ಸ್ ಬ್ಲೀಡಿಂಗ್ ಸ್ಪಾಟ್ಸ್ ಆಗುವಂಥದ್ದು. ಇದೆಲ್ಲ ಲಕ್ಷಣಗಳನ್ನ ಈ ಸೋರಿಯಾಸಿಸ್ ಕಾಯಿಲೆನಲ್ಲಿ ನಾವು ನೋಡ್ಬೋದು. ಎನಿ ಏಜ್ ಇಟ್ ಕ್ಯಾನ್ ಬಿ ಅಫೆಕ್ಟೆಡ್, ಲೈಕ್ ಸ್ಮಾಲ್ ಗ್ರೂಪ್ ಚಿಲ್ಡ್ರನ್ಸ್ ಇರ್ಬೋದು, ಅವರಲ್ಲೂ ಕೂಡ ನೋಡ್ತೀವಿ. ಅಥವಾ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಇರ್ಬೋದು. ಎನಿ ಏಜ್ ಗ್ರೂಪಲ್ಲಿ ಸೋರಿಯಾಸಿಸ್ ಅನ್ನೋ ಕಾಯಿಲೆನ ನೋಡ್ಬೋದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅನುವಂಶೀಯವಾಗಿ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಒಂದು 10 to 15% ಆಫ್ ದಿ ಕೇಸಸಲ್ಲಿ ಡ್ಯೂ ಟು ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಈ ಸೋರಿಯಾಸಿಸ್ ಕಾಯಿಲೆ ಬರುವಂಥದ್ದು. ಸೋರಿಯಾಸಿಸ್ ಬಂದಾಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಫರ್ ಆಗ್ತಿರ್ತಾರೆ. ಒಂದು ಸಾಮಾಜಿಕ ಪಿಡುಗು ಅಂತಲೇ ಹೇಳ್ಬೋದು. ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ, ವಿಚ್ ಇಸ್ ಅ ನಾನ್ ಕಾಂಟೇಜಿಯಸ್ ಡಿಸಾರ್ಡರ್ ಅಂತ ಹೇಳ್ಬೋದು. ಆದರೆ ಅನುವಂಶೀಯವಾಗಿ ಬರ್ಬೋದು 10 to 15% ಆಫ್ ದಿ ಕೇಸಸಲ್ಲಿ. ಮನೆಯಲ್ಲಿ ಅಮ್ಮಂಗಿದೆ ಅಥವಾ ಅಜ್ಜಿಗಿದೆ ಅಂತ ಹೇಳಿದಾಗ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಈ ಸೋರಿಯಾಸಿಸ್ ಬಂದಲ್ಲಿ ಹೊರಗಡೆ ಒಂದು ಸೋಷಿಯಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕೆ ಇಷ್ಟಪಡೋದಿಲ್ಲ ಅಥವಾ ಆ ಮ್ಯಾರೇಜ್ ಪ್ರಪೋಸಲ್ಸ್ಗೆ ಹಿಂದುಳಿತಾರೆ. ಇದರಿಂದ ಮಾನಸಿಕವಾಗಿ ಖಿನ್ನತೆ ಆಗ್ತಾ ಬರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಅಂತ ಕೂಡ ಹೇಳ್ಬೋದು. ಡಾಕ್ಟರ್, ದೇಹದ ಒಳಭಾಗದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತಾ, ಹೇಗೆ? ಮೋರ್ ಆಫ್ ಒಂದು ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಈ ಸೋರಿಯಾಸಿಸ್ ಸಮಸ್ಯೆ ಬರ್ಬೋದು. ಕಾರಣಗಳು ಅಂತ ಹೇಳಿದಾಗ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒಂದು ಒತ್ತಡವಾದ ಜೀವನ ಶೈಲಿ ಇರ್ಬೋದು. ಮೋರ್ ಆಫ್ ಒಂದು ಫಾಸ್ಟ್ ಲೈಫ್ ಇರುತ್ತೆ ಅಥವಾ ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ. ಇನ್ ದಟ್ ಕೇಸ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನಾವು ಅರ್ಲಿಯಾಗೆ ನೋಡ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಕೆಲವರಲ್ಲಿ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಬದಲಾಗಿ ಸರ್ಟನ್ ಏಜ್ ಆದಮೇಲೆ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಈ ಸೋರಿಯಾಸಿಸ್ ಸಮಸ್ಯೆನ ನೋಡ್ಬೋದು. ಆ್ಯಂಡ್ ಡ್ಯೂ ಟು ಒಂದು ಲಾಂಗ್ ಸೈಡ್ ಕೆಮಿಕಲ್ ಕಾಂಟ್ಯಾಕ್ಟ್ಸ್ ಲೈಕ್ ಮರ್ಕ್ಯೂರಿ ಇರ್ಬೋದು, ಲೆಡ್ ಇರ್ಬೋದು, ಆರ್ಸೆನಿಕ್ ಇರ್ಬೋದು. ಇಂಥ ಒಂದು ಕೆಮಿಕಲ್ಸ್ ಕಾಂಟ್ಯಾಕ್ಟ್ ಜೊತೆ ಬಂದಾಗ ಲೇಟರ್ ಸ್ಟೇಜಸಲ್ಲಿ ಅವರಲ್ಲಿ ಕೂಡ ಕಾಣ್ಬೋದು. ಆ್ಯಂಡ್ ಪೆಸ್ಟಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಿದಾಗ ಅವರಲ್ಲಿ ಕೂಡ ಈ ಸೋರಿಯಾಸಿಸ್ ಕಾಯಿಲೆನ ನೋಡುವಂಥದ್ದು.
ಸೊ ಹೆಚ್ಚಾಗಿ ಇದು ಮೋರ್ ಆಫ್ ಒಂದು ಅಡಲ್ಟ್ ಏಜ್ ಗ್ರೂಪಲ್ಲಿ ನಾವು ನೋಡ್ತೀವಿ. 25 to 45 ಏಜ್ ಗ್ರೂಪ್ ಏನಿದೆ, ಸೊ ಇವರಲ್ಲಿ ಹೆಚ್ಚಾಗಿ ನೋಡ್ಬೋದು. ಆ್ಯಂಡ್ ಮಕ್ಕಳಲ್ಲಿ ಕೂಡ ನೋಡ್ತೀವಿ. ಸೊ ಇಯರ್ಸ್ ಟುಗೆದರ್ ಅವ್ರಿಗೆ ಸೋರಿಯಾಸಿಸ್ ಹಿಸ್ಟ್ರಿ ಇರುತ್ತೆ. ಈ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಒಬ್ಬೊಬ್ಬರಲ್ಲಿ ಒಂದೊಂಥರ ಕಾಣಿಸ್ಕೊಳ್ಳುತ್ತೆ. ಹಲವಾರು ರೂಪಗಳಲ್ಲಿ ನಾವು ಈ ಸೋರಿಯಾಸಿಸ್ನ ನೋಡ್ಬೋದು. ಸೊ ಮೋರ್ ಆಫ್ ಒಂದು ಲೊಕೇಶನ್ಸ್ ಅಕಾರ್ಡಿಂಗ್ ಟು ದಟ್ ಅಂತ ಡಿವೈಡ್ ಮಾಡೋದಾದರೆ, ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ನೋಡ್ತೀವಿ. ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳಿದಾಗ ಬರೀ ತಲೆಭಾಗದಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಸೊ ಇನಿಷಿಯಲಿ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್ ಅಂತಲೇ ಹೇಳ್ಬೋದು. ತಲೆ ಹೊಟ್ಟು ಅಂತ ಅಂದ್ಕೊಂಡಿರ್ತಾರೆ, ಸೊ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಲವಾರು ಶಾಂಪೂ ಟ್ರೈ ಮಾಡುವಂಥದ್ದಿರ್ಬೋದು, ಸೆಕ್ಸ್ಟರ್ನಲ್ ಅಪ್ಲಿಕೇಶನ್ ಹಾಕ್ತಿರ್ಬೋದು. ಸೊ ಇದು ಆದ ತಕ್ಷಣಕ್ಕೆ ಸೊ ಅವ್ರಿಗೆ ಸ್ವಲ್ಪ ಬೆಟರ್ ಅನಿಸ್ಬೋದು. ಇನ್ನು ಕೆಲವರಲ್ಲಿ ಅದು ಹಾಗೆ ಉಳಿತಾ ಹೋಗುತ್ತೆ. ಸೊ ಯಾವಾಗ ಈ ಲೆಜನ್ಸ್ ಅಥವಾ ಹುಟ್ಟೇನಿದೆ ಸೊ ಅದು ಪುಡಿ ಪುಡಿಯಾಗಿ ಹೆಚ್ಚಾಗಿ ಉದ್ರಕ್ಕೆ ಆರಂಭಿಸುತ್ತೋ, ಇಚ್ಚಿಂಗ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೋ, ಸೊ ಅವರ ಕಿವಿ ಹಿಂಭಾಗದಲ್ಲಿ ಅಥವಾ ಕುತ್ತಿಗೆ ಭಾಗದಲ್ಲಿ ಶುರುವಾಗೋಕ್ಕೆ ಆರಂಭವಾಗುತ್ತೋ, ಸೊ ಆಗ ಅವ್ರಿಗೆ ಯಾವುದೋ ಒಂದು ಸ್ಕಿನ್ ಡಿಸಾರ್ಡರ್ ಇದೆ ಅಂತ ಗೊತ್ತಾಗುವಂಥದ್ದು. ಸೊ ಅಲ್ಲಿ ತನಕ ಅದನ್ನು ಹಾಗೆ ನೆಗ್ಲೆಕ್ಟ್ ಕೂಡ ಮಾಡಿರ್ತಾರೆ. ಮೋರ್ ಆಫ್ ಒಂದು ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಅಂತ ಮಿಸ್ಟೇಕ್ ಕೂಡ ಆಗಿರುತ್ತೆ. ಸೊ ಇನ್ನು ಕೆಲವರಲ್ಲಿ ಸೋರಿಯಾಸಿಸ್ನ ಅಂಗಾಲು ಅಥವಾ ಅಂಗೈನಲ್ಲಿ ಅಷ್ಟೇ ನಾವು ನೋಡ್ಬೋದು. ಸೊ ಅದನ್ನು ಪಾಮರ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಪಾಮರ್ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಕೈನಲ್ಲಿ ಮೋರ್ ಆಫ್ ಒಂದು ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ ಆಗಿ ಕಾಣಿಸುವಂಥದ್ದು. ಸೊ ಕೈ ಚರ್ಮ ತುಂಬ ದಪ್ಪದಾಗಿ ಫೀಲ್ ಆಗುತ್ತೆ. ಸೊ ರಫ್ ಅನಿಸುವಂಥದ್ದಿರ್ಬೋದು. ಸೊ ಅಥವಾ ಮೋರ್ ಆಫ್ ಬರ್ನಿಂಗ್ ಇರ್ಬೋದು. ಸೊ ಬ್ಲೀಡಿಂಗ್ ಸ್ಪಾಟ್ಸ್ ಇರ್ಬೋದು. ಸೊ ಇನ್ನು ಅವ್ರಿಗೆ ಡೇ ಟು ಡೇ ವರ್ಕ್ ಮಾಡೋಕ್ಕೆ ಕೂಡ ಆಗ್ತಿರೋದಿಲ್ಲ. ಸೊ ಬರ್ನಿಂಗ್ ಆಗುತ್ತೆ ಅಥವಾ ಸೊ ಅದೇ ರೀತಿ ಕುಕ್ಕಿಂಗ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು. ಸೊ ಇನ್ನು ವರ್ಕಿಗೆ ಹೋಗೋಕ್ಕಿರ್ಬೋದು. ಸೊ ಅಥವಾ ಔಟ್ಸೈಡ್ ಪೀಪಲ್ ಜೊತೆ ಮಿಂಗಲ್ ಆಗೋಕ್ಕಿರ್ಬೋದು. ಸೊ ಎಲ್ಲ ಒಂದು ಹಿಂಜರಿತಾ ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಇದು ಕಾಲ ಮೇಲೂ ಕೂಡ ಕಾಣಿಸ್ಬೋದು. ಸೊ ಅಂಗಾಲು ಅಥವಾ ಅಂಗೈನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ನಾವು ಪಾಮರ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ನೈಫ್ ಕಟ್ಟಿಂಗ್ ಎಡ್ಜಸ್ ಇರ್ಬೋದು, ಬರ್ನಿಂಗ್ ಇರ್ಬೋದು, ಬ್ಲೀಡಿಂಗ್ ಸ್ಪಾಟ್ಸ್ ಇರ್ಬೋದು. ಇದನ್ನು ಹೆಚ್ಚಾಗಿ ನಾವು ನೋಡುವಂಥದ್ದು ಪಾಮರ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸಲ್ಲಿ. ಸೊ ಇನ್ನು ಈ ಸೋರಿಯಾಸಿಸ್ ಮೋರ್ ಆಫ್ ಒಂದು ಸ್ಕಿನ್ ಫೋಲ್ಡ್ಸ್ ಮೇಲೆ ಕಾಣಿಸುತ್ತೆ. ಅಬ್ಡೋಮಿನಲ್ ಸ್ಕಿನ್ ಫೋಲ್ಡ್ಸ್ ಇರ್ಬೋದು ಅಥವಾ ಆಕ್ಸಿಲರಿ ಸ್ಕಿನ್ ಫೋಲ್ಡ್ಸ್ ಇರ್ಬೋದು, ಗ್ರಾಯಿನ್ ಸ್ಕಿನ್ ಫೋಲ್ಡ್ಸ್ ಇರ್ಬೋದು. ಸೊ ಈ ಸ್ಕಿನ್ ಫೋಲ್ಡ್ಸಲ್ಲಿ ಲೆಜನ್ಸ್ ಕಾಣಿಸಿದಾಗ ಸೊ ಅದನ್ನು ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳುವಂಥದ್ದು. ಸೊ ಇನ್ನು ಕೆಲವರಲ್ಲಿ ಒಂದು ಸ್ಮಾಲ್ ಲೆಜನ್ ಆಗಿ ಶುರುವಾಗುತ್ತೆ. ಸೊ ಅದೇ ಒಂದು ಇಡೀ ದೇಹವನ್ನೇ ಆವರಿಸುವಂಥದ್ದಿರ್ಬೋದು. ಸ್ಲೋ ಆಗಿ ಸ್ಪ್ರೆಡ್ ಆಗ್ತಾ ಹೋಗುವಂಥದ್ದಿರ್ಬೋದು. ಇಚ್ಚಿಂಗ್ ಜಾಸ್ತಿ ಆಗುತ್ತೆ ಅಥವಾ ಬರ್ನಿಂಗ್ ಇರ್ಬೋದು. ಆ್ಯಂಡ್ ಈ ವಿಂಟರ್ ಸೀಸನ್ಸಲ್ಲಿ ಸೋರಿಯಾಸಿಸ್ ಸಫರಿಂಗ್ಸ್ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಚರ್ಮ ಬಿಗಿಯಾದಂತೆ ಆಗುವಂಥದ್ದು, ಡ್ರೈನೆಸ್ ತುಂಬ ಹೆಚ್ಚಾಗ್ತಾ ಇರುತ್ತೆ. ಇದರಿಂದ ಆ ಪೇನ್ಫುಲ್ ಮೂಮೆಂಟ್ಸ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಚರ್ಮ ಬಿಗ್ದಂಗೆ ಆಗುವಂಥದ್ದು, ಸೊ ಮಾಯಿಶ್ಚರ್ ಅಂಶವನ್ನು ಕಳ್ಕೊಳ್ಳುವಂಥದ್ದು. ಸೊ ಇದನ್ನೆಲ್ಲ ಹೆಚ್ಚಾಗಿ ನಾವು ನೋಡ್ತೀವಿ. ಸೊ ಮೋರ್ ಆಫ್ ಪ್ಲೇಕ್ ಸೋರಿಯಾಸಿಸಲ್ಲಿ ನೋಡ್ಬೋದು. ಅಥವಾ ಈ ವಿಂಟರ್ ಸೀಸನ್ ಅಥವಾ ರೈನಿ ಸೀಸನ್ಸಲ್ಲಿ ಮತ್ತಷ್ಟು ಹೆಚ್ಚಾಗುವಂಥದ್ದು. ಮಾಯಿಶ್ಚರ್ ಕಂಟೆಂಟ್ನ ಕಳ್ಕೊಳ್ಳುತ್ತೆ. ಅಥವಾ ಮೋರ್ ಆಫ್ ಒಂದು ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಮೋರ್ ಆಫ್ ಸ್ಪೈಸಿ ಇರ್ಬೋದು, ಆಯಿಲಿ ಫ್ರೈಡ್ ಐಟಮ್ಸ್ ಇರ್ಬೋದು. ಕೆಲವರಿಗೆ ನಾನ್ ವೆಜ್ ತೊಗೊಂಡಾಗ, ಎಸ್ಪೆಷಲಿ ಫಿಶ್ ಅಥವಾ ಚಿಕನ್ ತೊಗೊಂಡಾಗ ಇಚ್ಚಿಂಗ್ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಆ ಸ್ಕೇಲಿಂಗ್ ಕೂಡ ಹೆಚ್ಚಾಗ್ಬೋದು. ಆ ಪುಡಿ ಪುಡಿಯಾಗಿ ಉದುರುವಂಥದ್ದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ನೋಡ್ತೀವಿ ಮೋರ್ ಆಫ್ ಒಂದು ಪ್ಲೇಕ್ ಸೋರಿಯಾಸಿಸ್ ಅಲ್ಲಾಗಿರ್ಬೋದು. ಸೊ ಮೋಸ್ಟ್ಲಿ ಇಟ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ಬೋದು. ಸೊ ಇದು ಕೂಡ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಇನ್ನು ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಸೊ ಇನ್ನು ಸೋರಿಯಾಸಿಸಲ್ಲಿ ಲಕ್ಷಣಗಳು ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಒಂದು ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತಲೇ ಹೇಳ್ಬೋದು. ಪುಡಿ ಪುಡಿಯಾಗಿ ಉದುರುವಂಥದ್ದನ್ನ ನೋಡ್ತೀವಿ. ಸೊ ಇನ್ನು ಕೆಲವರಲ್ಲಿ ಪಸ್ ಅಕ್ಯುಮುಲೇಷನ್ ಹೆಚ್ಚಾಗಿರುತ್ತೆ. ಮೋರ್ ಆಫ್ ಪಸ್ಟ್ಯುಲರ್ ಸೋರಿಯಾಸಿಸ್ ಅಂತಲೇ ಹೇಳ್ಬೋದು. ಸೊ ನೈಲ್ ಸೋರಿಯಾಸಿಸ್ ಅಂತ ನೋಡ್ತೀವಿ. ಉಗುರು ಭಾಗದಲ್ಲಿ ಕಾಣಿಸುವಂಥದ್ದಿರ್ಬೋದು. ಅಥವಾ ಮೋರ್ ಆಫ್ ಪಸ್ ಫಾರ್ಮೇಷನ್ ಅಂತ ಹೇಳ್ಬೋದು. ಲೆಜನ್ಸಲ್ಲಿ ಪಸ್ ಫೀಲ್ಡ್ ಇರುತ್ತೆ. ಸೊ ಮೋರ್ ಆಫ್ ಒಂದು ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು. ಸೊ ಅಲಾಂಗ್ ವಿತ್ ಲೆಜನ್ಸ್ ಅವ್ರಿಗೆ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಕೂಡ ಇರ್ಬೋದು. ಎಸ್ಪೆಷಲಿ ಆ ಫೀವರ್ ಬರುವಂಥದ್ದಿರ್ಬೋದು. ಸೊ ಅಥವಾ ಪೇನ್ಫುಲ್ ಹೆಚ್ಚಾಗುವಂಥದ್ದಿರ್ಬೋದು. ಪದೇ ಪದೇ ಇನ್ಫೆಕ್ಷನ್ ಆಗುವಂಥದ್ದು. ಇಫ್ ದೇ ಆರ್ ಡಯಾಬಿಟಿಕ್ ಇದ್ದಾಗ ಕಾಂಪ್ಲಿಕೇಶನ್ಸ್ ಕೂಡ ಹೆಚ್ಚಾಗಿರುತ್ತೆ ಇನ್ ಕೇಸ್ ಆಫ್ ಪಸ್ಟ್ಯುಲರ್ ಸೋರಿಯಾಸಿಸ್. ಸೊ ಇನ್ನು ಕೆಲವರಲ್ಲಿ ಗುಟ್ಟೆ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಲೆಜನ್ಸ್ ಮೋಸ್ಟ್ಲಿ ಕ್ಯಾರೆಕ್ಟರೈಸ್ಡ್ ಬೈ ಕಾರ್ನ್ ಶೇಪ್ಡ್ ಅಂತ ಹೇಳ್ಬೋದು. ಸೊ ಸಣ್ಣ ಸಣ್ಣ ಲೆಜನ್ಸ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಥವಾ ಗುಳ್ಳೆಗಳಾಗಿ ಕಾಣಿಸ್ಕೊಳ್ಳುತ್ತೆ, ಎರಪ್ಷನ್ಸ್ ಆಗಿ. ಸೊ ತದನಂತರ ಅದು ಸ್ಪ್ರೆಡ್ ಆಗುವಂಥದ್ದು.
ಮಕ್ಕಳಲ್ಲಿ ನಾವು ಈ ರೀತಿಯಾಗಿ ನೋಡ್ತೀವಿ ಹೆಚ್ಚಾಗಿ ಈ ಕಾಯಿನ್ ಶೇಪ್ಡ್ ಲೆಷನ್ಸ್ ಅಥವಾ ಸ್ಮಾಲ್ ಎರಪ್ಷನ್ಸ್ ಆಗಿ ಎನಿ ಏಜಲ್ಲಿ ಇದು ಸ್ಟಾರ್ಟ್ ಆಗ್ಬೋದು. ಸೊ ಹೆಚ್ಚಾಗಿ ಲಕ್ಷಣಗಳು ಅಂತ ಹೇಳಿದಾಗ ಅದು ಪುಡಿಯಾಗಿ ಉದುರುವಂಥದ್ದು ಅಥವಾ ಉರಿ ಆಗುವಂಥದ್ದು ಇರ್ಬೋದು. ಸೊ ನಾರ್ಮಲ್ ಸ್ಕಿನ್ ರ್ಯಾಷಸ್ಗಿಂತ ತುಂಬ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಸ್ಕ್ರ್ಯಾಚ್ ಮಾಡ್ತಾ ಇರ್ತಾರೆ. ಸೊ ಫಾಲೋಡ್ ಬೈ ಬ್ಲೀಡಿಂಗ್ ಆಗುವಂಥದ್ದು ಇರ್ಬೋದು ಅಥವಾ ಬರ್ನಿಂಗ್ ಆಗುವಂಥದ್ದು ಇರ್ಬೋದು. ಸೊ ಆ ಭಾಗದಲ್ಲಿ ಗಾಯ ಆಗುವಂಥದ್ದು. ಸೊ ಮೋರ್ ಆಫ್ ಒಂದು ತಲೆಯಲ್ಲಿ ಕಾಣಿಸ್ಕೊಂಡಾಗ ಹೇರ್ ಲಾಸ್ನ ಹೆಚ್ಚಾಗಿ ನಾವು ನೋಡುವಂಥದ್ದು. ಡಾಕ್ಟರ್ ಕಾಲರ್ ಇದ್ದಾರೆ, ಪ್ರಮೋದ್ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಮೋದ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾ ಶಿವಮೊಗ್ಗದಿಂದ ಕಾಲ್ ಮಾಡ್ತಾರೆ ಮೇಡಮ್. ಓಕೆ. ಅದೇ ಮೇಡಮ್, ಇವಾಗ ಫೋರ್ ಸ್ಕಿನ್ ಅಲ್ಲಿ ಇಚ್ಚಿಂಗ್ ಇದೆ ಮೇಡಮ್. ಓಕೆ. ಅದು ಆಯಿಂಟ್ಮೆಂಟ್ ಅಪ್ಲೈ ಮಾಡಿದಾಗ ಇಚ್ಚಿಂಗ್ ಕಮ್ಮಿ ಆಗುತ್ತೆ ಮೇಡಮ್. ಅದು ಆಯಿಂಟ್ಮೆಂಟ್ ಏನಾದ್ರು ನಿಲ್ಸಿದ್ವಿ ಅಂದ್ರೆ ಮತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ರ್ಯಾಷಸ್ ತರ ರೆಡ್ ರ್ಯಾಷಸ್ ತರ ಆಗ್ತಿದೆ ಮೇಡಮ್. ಓಕೆ. ಸೊ ಯಾವಾಗಿಂದ ಈ ಥರ ಇದೆ ಸಮಸ್ಯೆ ನಿಮಗೆ? ಒಂದು 6 months ಇಂದ ಇದೆ ಮೇಡಮ್. ಅದು ಆಯಿಂಟ್ಮೆಂಟ್ ನಿಲ್ಸಿದ್ವಿ ಅಂದ್ರೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ. ಸೊ ಬ್ಲಡ್ ಟೆಸ್ಟ್ ಏನಾದರೂ ಮಾಡಿಸಿರುವಂಥದ್ದ ನೀವು? ಬ್ಲಡ್ ಟೆಸ್ಟ್ ಏನ್ ಮಾಡ್ತಿಲ್ಲ ಮೇಡಮ್. ಓಕೆ. ಮೆಡಿಸಿನ್ಸ್ ಏನಾದರೂ ತೊಗೊಳ್ತಿದ್ದೀರಾ ಇವಾಗ ಪ್ರೆಸೆಂಟ್ಲಿ? ಆಯಿಂಟ್ಮೆಂಟ್ ಒಂದು ಯೂಸ್ ಮಾಡ್ತಿಲ್ಲ ಮೇಡಮ್. ಓಕೆ. ಯಾವಾಗಿಂದ ಶುರು ಆಯಿತು ನಿಮಗೆ? ಅದು 6 months ಆಯ್ತು ಮೇಡಮ್. 6 months ಆಯಿತು. ಬರೀ ಫೋರ್ ಸ್ಕಿನ್ ಮೇಲೆ ಅಷ್ಟೇ ಇದೆಯಾ, ಬೇರೆ ಜಾಗದಲ್ಲಿ ಕೂಡ ಕಾಣಿಸ್ತಿರುವಂಥದ್ದು? ಫೋರ್ ಸ್ಕಿನ್ ಮೇಲಲ್ಲ ಮೇಡಮ್, ಫೋರ್ ಸ್ಕಿನ್ ಒಳಗಡೆ. ಓಕೆ, ಫೈನ್. ನೋಡಿ, ಒಂದ್ಸರಿ ಫಿಸಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ಸೊ ಮೋರ್ ಆಫ್ ಫಂಗಲ್ ಇನ್ಫೆಕ್ಷನ್ ಕೂಡ ಇರ್ಬೋದು ಅಥವಾ ಅದರ್ ಡಿಸಾರ್ಡರ್ಸ್ ಕೂಡ ಇರ್ಬೋದು. ಸೊ ಸಮ್ಟೈಮ್ಸ್ ಬ್ಲಡ್ ಟೆಸ್ಟ್ ಕೂಡ ನೆಸೆಸರಿ ಇರುತ್ತೆ. ಸೊ ಯಾವ ಸಮಸ್ಯೆಯಿಂದ ಸೊ ಈ ಥರ ತೊಂದರೆ ಆಗಿದೆ ಅಥವಾ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ತದನಂತರ ನೋಡಿ ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಪ್ರಮೋದ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ದಾವಣಗೆರೆಯಿಂದ ಮುಹೀಬ್ ಕರೆ ಮಾಡಿದ್ದಾರೆ. ನಮಸ್ತೆ ಮುಹೀಬ್ ಅವರೇ. ನಮಸ್ಕಾರ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಈಗ ನಮಗೆ 44 years ನಿಯರ್ ಇದೆ. ಓಕೆ. ನಮ್ಮ ಮನೆಯಲ್ಲಿ ಅದು ಫಂಗಲ್ ಇನ್ಸ್ಪೆಕ್ಷನ್ ಅಂತ ಒಂದು ಹೇಳ್ತಿದ್ದಾರೆ. ಬ್ಲಾಕ್ ಇದು ಆಗುತ್ತೆ ಮೇಡಮ್ ಅದು. ಮತ್ತೆ ಅದು ಡಾಕ್ಟರ್ ಆಯ್ತಲ್ಲ, ಹೋಗಿ ಚರ್ಮ ಡಾಕ್ಟರ್ ಹತ್ರ ಕೊಟ್ರೆ 2 ಪೊಲಮ್ ಕೊಡ್ತಾರೆ, 1 ಪೌಡರ್ ಸೋಪ್ ಕೊಡ್ತಾರೆ. ಮತ್ತು ಮೀನು ಅಥವಾ ಚಿಕನ್ ತಿಂದ್ರೆ ಆಯ್ತಲ್ಲ ಮತ್ತು ಹೆಚ್ಚಿಗೆ ಆಗುತ್ತೆ. ಅದು ಹಸಿಮೆಣಸಿನಕಾಯಿ ಈ ತಿಂದ್ರೆ ಹಿಂಗಾಗುತ್ತೆ. 1 ವರ್ಷದಿಂದನೂ ಈ ತರ ಇದೆ ಮೇಡಮ್. ಓಕೆ. ಸೊ ಟ್ರೀಟ್ಮೆಂಟ್ ಇವಾಗ ಪ್ರೆಸೆಂಟ್ಲಿ ಯೂಸ್ ಮಾಡ್ತಿರುವಂತದ್ದ? ಮನೇಲಿ ಯಾರಿಗಾರು ಈ ತರ ಸಮಸ್ಯೆ ಇತ್ತಾ ನಿಮ್ಗೆ? ಯಾರಿಗೂ ಇದ್ದಿಲ್ಲ. ಈಗ ಒಂದು 3-4 ಆಗಿದೆ ಅದು ಮನೆಯಲ್ಲಿ. ಓಕೆ. ನೋಡಿ, ಇಟ್ ಈಸ್ ಮೋರ್ ಆಫ್ ಕಾಂಟೇಜಿಯಸ್ ಅಂತ ಹೇಳ್ಬೋದು. ಅಂದರೆ ಒಬ್ಬರಿಂದ ಒಬ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಮೋರ್ ಆಫ್ ಒಂದು ಇನ್ಫೆಕ್ಟೆಡ್ ಕ್ಲೋತ್ಸಿಂದ ಇರ್ಬೋದು ಅಥವಾ ಇನ್ಫೆಕ್ಟೆಡ್ ಸೋಪ್ಸಿಂದ ಇರ್ಬೋದು ಅಥವಾ ಅದರ್ ಇನ್ಫೆಕ್ಟೆಡ್ ಆರ್ಟಿಕಲ್ಸ್ ಇರ್ಬೋದು. ಸೊ ಅದರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥದ್ದು. ಸೊ ಮೋರ್ ಆಫ್ ಒಂದು ಸಪ್ರೇಟ್ ಕ್ಲೋತ್ಸ್ ಇರ್ಬೋದು ಅಥವಾ ಡಿಸ್ಇನ್ಫೆಕ್ಟೆಂಟ್ಸ್ ಇರ್ಬೋದು. ಸೊ ಹೈಜೀನಿಕ್ ಕಂಡೀಷನ್ ಮೈಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ಮೋರ್ ಆಫ್ ಒಂದು ಫಂಗಲ್ ಇನ್ಫೆಕ್ಷನ್ ಇದ್ದಾಗ ಅಥವಾ ನೀವು ಹೇಳ್ತಿರೋ ಪ್ರಕಾರ ಟೀನಿಯಾ ಕಾರ್ಪೋರಿಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆ ಇರ್ಬೋದು. ಇದರೊಂದು ಒಬ್ಬರಿಂದ ಒಬ್ಬರಿಗೆ ಫಾಸ್ಟ್ ಸ್ಪ್ರೆಡ್ಡಿಂಗ್ ಕೂಡ ಇರುತ್ತೆ. ಸೊ ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು ಅಥವಾ ಮೆಡಿಸಿನ್ ತೊಗೊಂಡಾಗ ಕಮ್ಮಿ ಆಗುತ್ತೆ, ಮತ್ತೆ ಬರುವಂಥದ್ದು. ಸೊ 1 year ಸಫರ್ ಆಗ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ನ್ಯಾಚುರಲ್ ಮೆಡಿಕೇಶನ್ಸ್ ಇರುತ್ತೆ. ಮೋರ್ ಆಫ್ ಒಂದು ನಿಮ್ಮ ಇಮ್ಯುನಿಟಿನ ಇನ್ಕ್ರೀಸ್ ಮಾಡುವಂಥದ್ದು. ಸೊ ಗ್ರ್ಯಾಜುವಲ್ ಆಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ಆಲ್ರೆಡಿ ಏನು ಟೆಸ್ಟ್ ಮಾಡಿಸಿದ್ದೀರಾ ಆ ರಿಪೋರ್ಟ್ಸ್ ತೊಗೊಂಡು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಮುಹೀಬ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಪಾರ್ಥಸಾರಥಿ ನಾಗಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪಾರ್ಥಸಾರಥಿ ಅವರೇ. ಹಲೋ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಲೋ, ನಮಸ್ತೆ, ಹೇಳಿ. ಸರ್ ನನಗೂ ಮೈ ಕರ್ತ ಇದು ತೋಳಲ್ಲಿ ಆಮೇಲೆ ತೊಡೆದ ಕರ್ತ. ಓಕೆ. ತುಂಬಾ ಕರ್ತ ಮೇಡಮ್. ನಾನು ಆಯಿಲ್ಮೆಂಟ್ ಈ ಪೌಡ್ರು ಸ್ನಾನ ಮಾಡಿದ್ಮೇಲೆ ಪೌಡ್ರ್ ಹಾಕೋಕ್ ಕೊಟ್ಟವ್ರೆ. ಆಯಿಲ್ಮೆಂಟ್ ಹಚ್ಕೊಂಡು ಸ್ನಾನ ಮಾಡಿ ಅಂದವ್ರೆ. ಅವೆಲ್ಲ ಮಾಡ್ತಾ ಇದೀನಿ ಮೇಡಮ್. ಓಕೆ. ಸೊ ಯಾವಾಗಿಂದ ಶುರು ಆಗಿದೆ ನಿಮ್ಗೆ? ಒಂದು 3-4 ತಿಂಗಳಿಂದ ಶುರು ಆಗಿದೆ ಮೇಡಮ್ ಅದು. ಓಕೆ. ಸೊ ಫಸ್ಟ್ ಎಲ್ಲಿ ನಿಮ್ಗೆ ಶುರು ಆಯ್ತು? ಯಾವ ತರ ಇದೆ? ರೌಂಡ್ ಇದೆಯಾ, ಬ್ಯಾಚಸ್ ಅಥವಾ ಕರ್ತ? ಓಕೆ. ಏನಿಲ್ಲ, ಏನು ಇನ್ನ ಏನು ಸಿಂಬಲ್ ಇಲ್ಲ, ಮೈ ಕರ್ತ ಮೇಡಮ್.
ಓಕೆ, ನೋಡಿ ನೀವು ಹೇಳ್ತಿರೋ ಪ್ರಕಾರ ಅಲರ್ಜಿಕ್ ಆರ್ಟಿಕೇರಿಯಲ್ ರ್ಯಾಷಸ್ ಇರ್ಬೋದು. ಸೊ ಮೋರ್ ಆಫ್ ಇಚ್ಚಿಂಗ್ ಆಗುವಂಥದ್ದು ಅಥವಾ ರೆಡ್ನೆಸ್ ಆಗುವಂಥದ್ದು, ಸ್ವಲ್ಪ ಸಮಯ ಆದಮೇಲೆ ತನಗೆ ತಾನೇ ಕಮ್ಮಿ ಆಗೋದು ಕೂಡ ಇರ್ಬೋದು. ಅಲರ್ಜಿಕ್ ಆರ್ಟಿಕೇರಿಯಲ್ ಹೈವ್ಸ್ ಅಂತ ಹೇಳ್ತೀವಿ. ಸೊ ಮೋರ್ ಆಫ್ ರೆಡ್ ಆ್ಯಂಡ್ ವೆಲ್ವೆಟಿ ಟೈಪ್ ಆಫ್ ರ್ಯಾಷಸ್ ಅಂತ. ಸೊ ಈಗ ಮೆಡಿಸಿನ್ಸ್ ಕೂಡ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಇಟ್ ಈಸ್ ಬಿಕಾಸ್ ಆಫ್ ಒಂದು ಲೋ ಇಮ್ಯೂನ್ ಪವರಿಂದ ಕೂಡ ಬರ್ಬೋದು. ಸೊ ಅಥವಾ ಮೋರ್ ಆಫ್ ಒಂದು ರಿಪೀಟೆಡ್ ಇನ್ಫೆಕ್ಷನ್ ಆದಾಗೂ ಕೂಡ ಸೊ ನಿಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದಲ್ಲಿ ಕೂಡ ಸೊ ಈ ಥರ ಫ್ರೀಕ್ವೆಂಟ್ ಆಗಿ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಅಲರ್ಜಿಕ್ ಕಣಗಳು ನಿಮ್ಮ ರಕ್ತದಲ್ಲಿ ಹೆಚ್ಚಾಗಿದ್ದಾಗ ಸಿಸ್ನೋಫಿಲ್ ಕೌಂಟ್ಸ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿದ್ದಾಗ ಕೂಡ ಈ ಥರ ಹೆಚ್ಚಾಗುತ್ತೆ. ಅಥವಾ IG ಲೆವೆಲ್ಸ್ ಹೆಚ್ಚಾಗಿದ್ದಾಗಲೂ ಕೂಡ ಈ ಥರ ಅಲರ್ಜಿಕ್ ರ್ಯಾಷಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ, ಸೊ ಎಕ್ಸಾಮಿನೇಷನ್ ಮಾಡಿ, ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಪಾರ್ಥಸಾರಥಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸೋರಿಯಾಸಿಸ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಆರಂಭಿಕ ಹಂತದಲ್ಲಿ ಗುರುತಿಸೋದು ಹೇಗೆ? ನಾರ್ಮಲ್ ಕಜ್ಜಿಗೂ ಸೋರಿಯಾಸಿಸ್ಗೂ ಇರುವಂತಹ ವ್ಯತ್ಯಾಸ ಏನು? ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ವಿಚ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ. ಸೊ ಪುಡಿ ಪುಡಿಯಾಗಿ ಉದ್ರೋಕೆ ಶುರುವಾಗುತ್ತೆ. ಸೊ ಸ್ಕ್ಯಾಲ್ಪಲ್ ಕೂಡ ಬರ್ಬೋದು ಅಥವಾ ಎನಿ ಪಾರ್ಟ್ಸ್ ಆಫ್ ದಿ ಬಾಡಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ ಅದರ್ ಸ್ಕಿನ್ ಡಿಸಾರ್ಡರ್ಸ್ಗಿಂತ ಸೋರಿಯಾಸಿಸ್ ಭಿನ್ನವಾಗಿರುತ್ತೆ. ಯಾಕಂದರೆ ಮೋರ್ ಆಫ್ ಒಂದು ಸ್ಕೇಲಿಂಗ್ ಹೆಚ್ಚಾಗಿರುವಂಥದ್ದು, ಪುಡಿ ಪುಡಿಯಾಗಿ ಉದುರುವಂಥದ್ದು ಹೆಚ್ಚಾಗುವಂಥದ್ದು ಈ ಸೋರಿಯಾಸಿಸಲ್ಲೇ ನಾವು ನೋಡ್ತೀವಿ. ಆ್ಯಂಡ್ ಟು ಡಿಫ್ರೆನ್ಶಿಯೇಟ್, ಸಮ್ಟೈಮ್ಸ್ ಸೋರಿಯಾಸಿಸ್ ಮಿಮಿಕ್ಸ್ ಲೈಕ್ ಒಂದು ಡ್ರೈ ಎಕ್ಸಿಮಾ ಕಂಡೀಷನ್ ಏನಿದೆ ಅಥವಾ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಇಟ್ ಲುಕ್ಸ್ ಲೈಕ್ ಸೇಮ್ ಅಂತಲೇ ಹೇಳ್ಬೋದು. ಸೊ ಇನ್ ದಟ್ ಕಂಡೀಷನ್ ಬಯೋಪ್ಸಿ ಮಾಡುವಂಥದ್ದು. ಸೊ ಮೋರ್ ಆಫ್ ಒಂದು ಸ್ಕಿನ್ ಸ್ಯಾಂಪಲ್ನ ತೊಗೊಂಡು ಅಂಡರ್ ಮೈಕ್ರೋಸ್ಕೋಪ್ ಇಟ್ಟು ಎಕ್ಸಾಮಿನೇಷನ್ ಮಾಡಿದಾಗ ಸೊ ಅದು ಸೋರಿಯಾಟಿಕ್ ಲೇಷನ್ಸ್ ಅಥವಾ ಬೇರೆ ಯಾವುದಾದ್ರೂ ಒಂದು ಚರ್ಮದ ಸಮಸ್ಯೆನ ಅಂತ ಗುರುತಿಸುವಂಥದ್ದು. ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೋರಿಯಾಸಿಸ್ ಇಂದ ಹಲವಾರು ವರ್ಷಗಳಿಂದ ಸಫರ್ ಆದವರು ಇರ್ತಾರೆ ಆ್ಯಂಡ್ ಆ ಕಾಂಪ್ಲಿಕೇಶನ್ಸ್ ಕೂಡ ಒಳಗಾಗಿರ್ತಾರೆ. ಈ ಸೋರಿಯಾಸಿಸಿಂದ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರ್ಬೋದು, ಜಾಯಿಂಟ್ ಪೇನ್ ಬರ್ಬೋದು, ಕಾಂಪ್ಲಿಕೇಶನ್ಸ್ ಆಗಿ ಮೋರ್ ಆಫ್ ಒಂದು ಫೋಲ್ಡಿಂಗ್ ಕೆಪಾಸಿಟಿನ ಕಳ್ಕೊಳ್ತಾರೆ. ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಇರುತ್ತೆ, ಪೇನ್ಫುಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಈಗ ಲೆಜನ್ಸ್ ಯಾವಾಗ ಜಾಯಿಂಟ್ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ ಅಥವಾ ಸೋರಿಯಾಸಿಸಿಂದ ಡಯಾಬಿಟಿಕ್ ಬಂದಿರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ಆಫ್ ಒಂದು ಅದರ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗೆ ಕೂಡ ಎಡೆ ಮಾಡಿಕೊಡ್ಬೋದು. ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಕೂಡ ಈ ಸೋರಿಯಾಸಿಸ್ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದಾಗ ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸನ್ ಅಂತ ಹೇಳ್ತೀವಿ. ಸೊ ಹಲವಾರು ವರ್ಷಗಳಿಂದ ಸಫರ್ ಆಗ್ತಿರ್ತಾರೆ, 15 to 20 ಇಯರ್ಸಿಂದ ಹಿಸ್ಟ್ರಿ ಇರ್ಬೋದು. ಕೆಲವರಿಗೆ ಚೈಲ್ಡ್ಹುಡ್ಡಿಂದನೇ ಸೋರಿಯಾಸಿಸ್ ಇರುತ್ತೆ. ಸೊ ಇನ್ನು ಕೆಲವರಿಗೆ ಮಿಡಲ್ ಆಫ್ ದಿ ಲೈಫಲ್ಲಿ ಬಂದಿರುತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಳ್ಳುವಂಥದ್ದು. ಆ್ಯಂಡ್ ಸೊ ಆಲ್ರೆಡಿ ಮೆಡಿಕೇಶನ್ ತೊಗೊಳ್ತಿರ್ತಾರೆ ಅವರು ಸೋರಿಯಾಸಿಸ್ಗಂತ. ಸೊ ಆ್ಯಸ್ ಆಫ್ ಎ ಸಡನ್ ಆ ಮೆಡಿಸಿನ್ಸ್ನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಮೋರ್ ಆಫ್ ಇಮ್ಯುನೋಸಪ್ರೆಸೆಂಟ್ಸ್ ತೊಗೊಳ್ತಿದ್ದಾಗ ಸೊ ಗ್ರ್ಯಾಜುವಲಿ ಆಗಿ ಆ ಡೋಸೇಜನ್ನು ತಗ್ಗಿಸ್ತಾ ಬರಬೇಕಾಗತ್ತೆ, ಕ್ರಮೇಣ ಕಮ್ಮಿ ಮಾಡುವಂಥದ್ದು. ಅದ್ರ ಜೊತೆಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ತಾ ಬರುವಂಥದ್ದು. ಅದರಿಂದ ಒಂದು ಫರ್ದರ್ ಸ್ಪ್ರೆಡ್ಡಿಂಗ್ ಆಫ್ ಪ್ಯಾಚಸ್ ಏನಿದೆ ಸೊ ಅದು ಅವಾಯ್ಡ್ ಆಗುತ್ತೆ. ಸೊ ಇನ್ನು ಇರೋ ಲೆಜನ್ಸ್ ಎಲ್ಲ ಗುಣ ಆಗಬೇಕಂತ ಹೇಳಿದಾಗ ಸೊ ಗ್ರ್ಯಾಜುವಲ್ ಆಗಿ ಅದು ಟೈಮ್ ಹಿಡಿತಾ ಹೋಗುತ್ತೆ. ಇಟ್ ಡಿಪೆಂಡ್ಸ್. ಕೆಲವರಿಗೆ ಫ್ಯೂ ಮಂತ್ಸ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಇನ್ನು ಕೆಲವರಿಗೆ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಕೂಡ ಅವಶ್ಯಕತೆ ಇರುವಂಥದ್ದು. ಓಕೆ ಡಾಕ್ಟರ್, ಸೋರಿಯಾಸಿಸ್ ಹರಡುತ್ತಾ ಹೇಗೆ? ಸಾಕಷ್ಟು ಜನರು ಸೋರಿಯಾಸಿಸ್ ಇರೋರ ಹತ್ರ ಹೋಗೋದಿಕ್ಕೆ ಭಯ ಪಡ್ತಾರೆ, ಅಲ್ಲದೆ ಸೋರಿಯಾಸಿಸ್ ಇರುವವರು ಮುಜುಗರ ಪಡ್ಕೋತಾರೆ. ಅದಕ್ಕೆ ತಾವೇನು ಹೇಳ್ತೀರಾ? ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ನೀವು ಹೇಳಿದಾಗೆ ಕೆಲವರಲ್ಲಿ ಒಂದು ಕಲ್ಪನೆ ಇರುತ್ತೆ. ಸೊ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದಾಗ ಅಥವಾ ಅವ್ರ ಜೊತೆ ಮಾತಾಡೋದ್ರಿಂದ ಆಗಲಿ, ಸ್ವಿಮ್ಮಿಂಗಲ್ಲಿಂದ ಇರೋದ್ರಿಂದಾಗಲಿ ಸೊ ಸ್ಪ್ರೆಡ್ ಆಗುವಂಥದ್ದು ಅಂತ ಕೆಲವ್ರು ಅಂದ್ಕೊಂಡಿರ್ತಾರೆ. ಸೊ ಇದೊಂದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ವಿಚ್ ಇಸ್ ಎ ನಾನ್ ಕಾಂಟೇಜಿಯಸ್ ಡಿಸಾರ್ಡರ್ ಅಂತ. ಸೊ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಬದಲಾಗಿ ಅನುವಂಶೀಯವಾಗಿ ಬರ್ಬೋದು 10 to 15% ಆಫ್ ದಿ ಕೇಸಸಲ್ಲಿ. ಸೊ ಮನೆಯಲ್ಲಿ ಯಾರಿಗಾರು ಇದ್ದಾಗ ಥ್ರೂ ಜೀನ್ಸ್ ಇಟ್ ಕ್ಯಾನ್ ಸ್ಟಾರ್ಟ್ ಸ್ಪ್ರೆಡಿಂಗ್. ಬಟ್ ಆದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥದ್ದಲ್ಲ. ಸೊ ಅವ್ರ ಜೊತೆ ಮಿಂಗಲ್ ಆಗೋದ್ರಿಂದ ಆಗಲಿ ಅಥವಾ ಫುಡ್ ಶೇರ್ ಮಾಡೋದ್ರಿಂದ ಆಗಲಿ ಸೊ ಯಾವುದೇ ರೀತಿ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133. ಮತ್ತೊಂದು ಸಂಖ್ಯೆ 180010081212.
ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.